ವೈರಸ್ಗಳಿದ್ದಾಗೆ ಕೆಐಡಿಬಿ ಮತ್ತು ಕೆಎಚ್ಬಿ ಬೇರೆ ಬೇರೆ ಯೋಜನೆಗಳ ಹೆಸರಿನಲ್ಲಿ 60%ಕ್ಕೂ ಹೆಚ್ಚು ಭಾಗದ ಕೃಷಿ ಭೂಮಿಯನ್ನು ನಾಶ ಮಾಡಿ ಅವರ ಬಂಡವಾಳಶಾಹಿಗಳ ಕೈಗೆ ಒಪ್ಪಿಸಿದ್ದಾರೆ. ಒಂದು ಏರಿಯಾ ಬಿಟ್ಟರೆ ಇನ್ನೊಂದು ಏರಿಯಾ. ಈಗ 10 ಊರು ಸೇರಿದ್ರೆ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ 2 ಊರಿಗೆ ಕೊಡ್ತಾ ಇದ್ದಾರೆ. ಕೇವಲ ಪಿ ನಂಬರ್ಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಬಿಡದಿಯ ಬೈರಮಂಗಲ ಮತ್ತು ಕೆಂಚಗನಹಳ್ಳಿ ಗ್ರಾಮದಲ್ಲಿ ಕೃಷಿ ಫಲವತ್ತಾದಂತಹ 9600 ಎಕರೆನ ಇವತ್ತು ಅಲ್ಲಿ ಕೂಡ ನೋಟಿಫಿಕೇಶನ್ ಮಾಡಿ ನಮ್ಮ ಬೆಳವಂಗಲದಲ್ಲಿ ಇವತ್ತು 5 ಹಳ್ಳಿಗಳ 2100 ಎಕರೆ ಪ್ರದೇಶವನ್ನು ಜಂಗಮಕೋಟೆನಲ್ಲೂ ಕೂಡ ಸುಮಾರು 2800 ಎಕರೆ ಜಮೀನನ್ನು ಕೂಡ ಇವತ್ತು ಭೂಸ್ವಾಧೀನ ಪಡಿಸ್ಕೊಂಡು ನಿಮ್ಗೆ ಅಭಿವೃದ್ಧಿ ಪಡಿಸ್ಬಿಡ್ತೀವಿ, ಕೈಗಾರಿಕೆ ತರ್ತೀವಿ ಅಂತೇಳಿ ಸುಮಾರು ಭೂಮಿಯನ್ನು ಇವತ್ತು ಕಬಳಿಸುವಂಥ ನಿಟ್ಟಿನಲ್ಲಿ ಬಂಡವಾಳಶಾಹಿಗಳಿಗೆ ಇವತ್ತು ನಮ್ಮ ರೈತರ ಭೂಮಿಯನ್ನು ಕಸಿದುಕೊಂಡು ಕಿರ್ಲೋಸ್ಕರ್ಗೆ ಬೇರೆ ಬೇರೆ ಕಂಪನಿಗಳಿಗೆ 1100 ಕೋಟಿ 2100 ಕೋಟಿ ಈ ಥರದಲ್ಲಿ ಪ್ರಾಜೆಕ್ಟ್ ಮಾಡಿಕೊಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ಬಲವಂತವಾಗಿ ಅನ್ಯ ಯೋಜನೆಗಳ ಹೆಸರಿನಲ್ಲಿ ಭೂಮಾಫಿಯಾದರ ಕೈಗೆ ಒಪ್ಪಿಸ್ತಕ್ಕಂಥ ಒಂದು ನೀಚ ಕೃತ್ಯಕ್ಕೆ ಸರ್ಕಾರ ಬಂದಿದೆ. ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಸುಮಾರು 60%ಕ್ಕಿಂತ ಹೆಚ್ಚು ಕೃಷಿ ಭೂಮಿಯನ್ನ ಕೈಗಾರಿಕೆಗಳ ಹೆಸರಲ್ಲಿ, ಕೆಎಚ್ಬಿ ಹೆಸರಿನಲ್ಲಿ ಮತ್ತೆ ಉಪನಗರಗಳ ಹೆಸರಿನಲ್ಲಿ, ಜೊತೆಗೆ ಬೇರೆ ಬೇರೆ ಯೋಜನೆಗಳ ಹೆಸರಿನಲ್ಲಿ 60%ಕ್ಕೂ ಹೆಚ್ಚು ಭಾಗದ ಕೃಷಿ ಭೂಮಿಯನ್ನ ನಾಶ ಮಾಡಿ ಅವರ ಬಂಡವಾಳಶಾಹಿಗಳ ಕೈಗೆ ಒಪ್ಪಿಸಿದ್ದಾರೆ. ಅದೇ ರೀತಿ ಇನ್ನೂ ಮುಂದುವರೆದು ಈಗ ನಮ್ಮ ಬೆಳವಂಗಲದಲ್ಲಿ 5-6 ಊರುಗಳನ್ನ ಮತ್ತೆ ಕೈಗಾರಿಕಾ ಅಭಿವೃದ್ಧಿಗೆ ಅಂತೇಳಿ ಒಂದು ಅಕ್ವಿಷನ್ಗೆ ಹೊರಟಿರ್ತಕ್ಕಂಥದ್ದು ಹೇಯ ಕೃತ್ಯ. ಅದ್ರ ಜೊತೆಗೆ ಪಕ್ಕದಲ್ಲೇ ಕ್ವೀನ್ ಸಿಟಿ ಮತ್ತೆ ಕೈಗಾರಿಕೆ ಅಂತ ಹೇಳಿ ಸುಮಾರು 8ರಿಂದ 10 ಸಾವಿರ ಎಕರೆ ಜಮೀನನ್ನ ಆಲ್ರೆಡಿ ಬಳಸಿದ್ದಾರೆ. ಇದ್ರ ಜೊತೆಗೆ ಮತ್ತೆ ನಿನ್ನೆ ಒಂದು ಹೊಸದಾಗಿ ನೋಟಿಫಿಕೇಶನ್ ಆಗಿದೆ. ಗಾಳಿಪೂಜೆ, ಮಳ್ಳೇನಹಳ್ಳಿ, ಹೊನ್ನಾಘಟ್ಟ ಮತ್ತೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕೆಎಚ್ಬಿ ನವರು ಅಧಿಕೃತವಾಗಿ ಅಲ್ಲಿ ರೈತರಿಗೆ ನೋಟಿಸ್ ಕೊಡ್ತಕ್ಕಂತ ಮತ್ತೊಂದು ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಒಂದು ಏರಿಯಾ ಬಿಟ್ರೆ ಇನ್ನೊಂದು ಏರಿಯಾ. ಈಗ 10 ಊರು ಸೇರಿದ್ರೆ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ 2 ಊರಿಗೆ ಕೊಡ್ತಾ ಇದ್ದಾರೆ. ಕೇವಲ ಪಿ ನಂಬರ್ಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಈ ಒಂದಲ್ಲ ಒಂದು ರೀತಿನಲ್ಲಿ ರೈತರ ಕೃಷಿ ಭೂಮಿಯನ್ನ ಬಂಡವಾಳಶಾಹಿಗಳಿಗೆ ಹಸ್ತಾಂತರ ಮಾಡ್ತಕ್ಕಂಥದ್ದೇ ಈ ಸರ್ಕಾರದ ಧ್ಯೇಯ ಇದ್ದಂಗೆ ಕಾಣುತ್ತೆ. ಈ ಒಂದು ಕೆಡಿಬಿ ಮತ್ತೆ ಕೆಲವು ಬಂಡವಾಳಶಾಹಿಗಳ ಒಂದು ಯೋಜನೆಗಳು ಹಿಂದೆ ನಾವು ಒಂದು ಸಾಂಕ್ರಾಮಿಕ ರೋಗಗಳು ಬರ್ತಾ ಇದ್ವು, ಕಾಲರಾ, ಪ್ಲೇಗು ಮತ್ತೆ ಇನ್ನಿತರ ಕಾರ್ಯಕ್ರಮಗಳು. ಮೊನ್ನೆ ಕಳೆದ ಒಂದು 5-6 ವರ್ಷಕ್ಕೆ ಮುಂಚೆ ಬಂದಂತ ಒಂದು ಕಾಲರಾ, ಕೊರೋನಾ, ಇಂಥ ವೈರಸ್ಗಳಿದ್ದಾಗೆ ಕೆಐಡಿಬಿ ಮತ್ತೆ ಕೆಎಚ್ಬಿ. ಈ ವೈರಸ್ಗಳು ಬಂದ್ರೆ ಅದು ಸುಮಾರು ಅದಕ್ಕೆ ಮದ್ದು ಒಂದು ಹೋರಾಟ, ಜೊತೆಗೆ ಇನ್ನೊಂದು ಮತದಾನ. ಪೋಲಿಯೋ ರೋಗಕ್ಕೆ ಪಲ್ಸ್ ಲಸಿಕೆ ಹಾಕದಂಗೆ ಇವರಿಗೆ ನಾವು ಮತದಾನ ಮಾಡ್ತಕ್ಕಂತ ಒಂದು ಹಕ್ಕು ಆ ಒಂದು ರೋಗಕ್ಕೆ ಲಸಿಕೆ ಹಾಕದ ಹಾಗೆ. ಹಾಗಾಗಿ ಆ ಒಂದು ನಿರ್ಧಾರಕ್ಕೆ ರೈತಾಪಿ ವರ್ಗ ಮುಂದೆ ಬರಲೇಬೇಕು ಅಂತಕ್ಕಂಥ ವಾತಾವರಣವನ್ನ ಸರ್ಕಾರಗಳು ತಾನಾಗೆ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾವೆ. ಹಾಗಾಗಿ ಅವರಿಗೆ ಈ ಒಂದು ಚಳುವಳಿಯ ಮುಖಾಂತರ ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವ ನಿಟ್ಟಿನಲ್ಲಿ ಈ ಒಂದು ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಕೆಡಿಬಿ ಮತ್ತು ಕರ್ನಾಟಕ ಹೌಸಿಂಗ್ ಬೋರ್ಡ್ ಹೆಸರಿನಲ್ಲಿ ಸರ್ಕಾರ ಇವತ್ತು ರೈತರಿಗೆ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ನಾವು ಕೆಡಿಬಿ ಮಾಡ್ತೀವಿ, ಕೈಗಾರಿಕಾ ಪ್ರದೇಶವನ್ನ ಮಾಡ್ತೀವಿ, ನಿಮ್ಮ ಜನರಿಗೆ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿ ಟೊಳ್ಳು ಭರವಸೆಗಳನ್ನ ನೀಡುವ ಮೂಲಕ ಸರ್ಕಾರ ಇವತ್ತು ನಮ್ಮಿಂದಲೇ ಮತವನ್ನ ಹಾಕಿಸ್ಕೊಂಡು ಇವತ್ತು ಬಿಡದಿಯ ಬೈರಮಂಗಲ ಮತ್ತು ಕೆಂಚಗನಹಳ್ಳಿ ಗ್ರಾಮದಲ್ಲಿ ಕೃಷಿ ಫಲವತ್ತಾದಂತಹ ಆ ಮಲೆನಾಡು ಪ್ರದೇಶ ಇರುವಂತಹ ಭೂಮಿಯನ್ನು ಇವತ್ತು ಅಕ್ವೇಷನ್ ಮಾಡ್ಕೊಳ್ಳಿಕ್ಕೆ 9600 ಎಕರೆನ ಇವತ್ತು ಅಲ್ಲಿ ಕೂಡ ನೋಟಿಫಿಕೇಶನ್ ಮಾಡಿ ನಾನು ಮಾಡೇ ತೀರ್ತೀನಿ ಅಂತೇಳಿ ಇವತ್ತು ಸರ್ಕಾರ ರೈತರ ಮೇಲೆ ಪ್ರಹಾರವನ್ನು ಬಿಡುವಂತ ಕೆಲಸ ಇವತ್ತು ಮಾಡ್ತಾ ಇದೆ. ಅದಲ್ಲದೆ ನಮ್ಮ ಬೆಳವಂಗಲದಲ್ಲಿ ಇವತ್ತು 5 ಹಳ್ಳಿಗಳ 2100 ಎಕರೆ ಪ್ರದೇಶವನ್ನ ನಿಮಗೆ ಕೈಗಾರಿಕಾ ಪ್ರದೇಶವನ್ನ ತಂದು ಅತ್ಯುತ್ತಮವಾಗಿ ನಾವು ಅಭಿವೃದ್ಧಿ ಪಡಿಸ್ಬಿಡ್ತೀವಿ, ಕೈಗಾರಿಕೆ ಕೊಡ್ತೀವಿ, ನಿರುದ್ಯೋಗವನ್ನ ಹೋಗಲಾಡಿಸ್ಬಿಡ್ತೀವಿ ಅಂತೇಳಿ ಕೃಷಿ ಫಲವತ್ತಾದ ಭೂಮಿಯನ್ನು ಇವತ್ತು 2100 ಎಕರೆ ಪ್ರದೇಶವನ್ನ ಈಗಾಗಲೇ ಭವಿಷ್ಯೋಧನೆ ಮಾಡ್ಕೋಬೇಕು ಅಂತೇಳಿ ಅವರು ಕೂಡ ಒಂದು ಪ್ರಕ್ರಿಯೆಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದಲ್ಲದೆ ಇಲ್ಲಿ ಶಿಡ್ಲಘಟ್ಟ ತಾಲೂಕಿನ ಈಗಾಗಲೇ ಜಂಗಮಕೋಟೆನಲ್ಲೂ ಕೂಡ ಸುಮಾರು 2800 ಎಕರೆ ಜಮೀನನ್ನು ಕೂಡ ಇವತ್ತು ಭೂಸ್ವಾಧೀನ ಪಡಿಸ್ಕೊಂಡು ನಿಮ್ಗೆ ಅಭಿವೃದ್ಧಿ ಪಡಿಸ್ಬಿಡ್ತೀವಿ, ಕೈಗಾರಿಕೆ ತರ್ತೀವಿ ಅಂತೇಳಿ ಸುಮಾರು ಭೂಮಿಯನ್ನ ಇವತ್ತು ಕಬಳಿಸುವಂತ ನಿಟ್ಟಿನಲ್ಲಿ ಬಂಡವಾಳಶಾಹಿಗಳಿಗೆ ಇವತ್ತು ನಮ್ಮ ರೈತರ ಭೂಮಿಯನ್ನ ಕಸಿದುಕೊಂಡು ಇವ್ರಿಗೆ 6 ಕಾಸ 3 ಕಾಸ ಕೊಟ್ಬಿಟ್ಟು ಬೇರೆಯವ್ರಿಗೆಲ್ಲಾನು ಕೂಡ ನಾವು ಭೂಮಿನ ನಿಮ್ಗೆ ಕೊಡ್ತೀವಿ ಅಂತೇಳಿ ಈಗಾಗಲೇ ಕಿರ್ಲೋಸ್ಕರ್ಗೆ ಬೇರೆ ಬೇರೆ ಕಂಪನಿಗಳಿಗೆ 1100 ಕೋಟಿ 2100 ಕೋಟಿ ಈ ತರದಲ್ಲಿ ಪ್ರಾಜೆಕ್ಟ್ ಮಾಡಿಕೊಡುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ಈ ಸರ್ಕಾರಗಳು ರೈತರಿಗೆ ಇವತ್ತು ಮೊನ್ನೆ ರೈತರನ್ನ ಅಭಿವೃದ್ಧಿ ಪಡಿಸ್ತೀವಿ, ರೈತರಿಗೆ ಒಳ್ಳೆ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಶಾಸನ ಸಭೆಯಲ್ಲಿ ವಿಧಾನಸೌಧ ಮುಂದೆ ಹೇಳ್ತಾರೆ. ಆದ್ರೆ ಇವತ್ತು ರೈತರನ್ನ ದುಳ್ಳಿಗೆ ಎಲ್ಲೋ ನಿರುದ್ಯೋಗಕ್ಕೆ ತಳ್ಳುವಂತ ಕೆಲಸ, ಭೂಮಿ ಇಲ್ದೇನೆ ಕಿತ್ಕೊಂಡು ಅವ್ರನ್ನ ನಾಶ ಪಡಿಸುವಂತ ಕೆಲಸ, ಉದ್ಯೋಗ ಕೊಡದಂತ ಇರೋ ಸಂದರ್ಭದಲ್ಲಿ ಕೃಷಿ ನಾಶವನ್ನು ಮಾಡುವಂತದ್ದು, ಅವ್ರು ಒಕ್ಕಲೆಪ್ಸುವಂತ ಕೆಲಸಗಳು ಈ ಒಂದು ಸರ್ಕಾರಗಳು ಮಾಡ್ತಾ ಇದೆ. ಹಾಗಾಗಿ ದಯವಿಟ್ಟು
ಈ ಹೋರಾಟ ಇನ್ನೂ ಅತಿ ಹೆಚ್ಚಾಗ್ತದೆ. ಇಡೀ ರಾಜ್ಯದಾದ್ಯಂತ ಎಲ್ಲ ಪ್ರದೇಶಗಳಲ್ಲೂ ಕೂಡ ಹೋರಾಟಗಳನ್ನ ಸೇರಿ ರಾಜ್ಯ ಮಟ್ಟದ ಮುಂದೆ ಬೃಹತ್ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ನೀಡಬೇಕಾಗ್ತದೆ. ದಯಮಾಡಿ ಏನ್ ಸರ್ಕಾರ ಅಂತ ಇದ್ದೀರಿ, ಈಗಲೇ ಈ ಕೂಡಲೇ ರೈತರಿಗೆ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ರೈತರುಗಳಿಗೆ ಏನ್ ಅಗತ್ಯ ಇದೆ ಸೌಲಭ್ಯಗಳನ್ನ ಒದಗಿಸುವಂತದ್ದಾಗಬೇಕು, ಕೃಷಿಗೆ ಮಾನ್ಯತೆ ಕೊಡುವಂತದ್ದಾಗಬೇಕು. ಆಹಾರ ಧಾನ್ಯ ಇವತ್ತು ಬೆಳೆಯುವಂತ ಸಂದರ್ಭದಲ್ಲಿ ಇವತ್ತು ಈ ಭಾಗ ರಾಗಿ ಬಹಳ ಮುಖ್ಯವಾದಂತ ಬೆಳೆ ಆಗಿದೆ. ಇವತ್ತು ಇಡೀ ರಾಜ್ಯ ದೇಶದಾದ್ಯಂತ ರಾಗಿಯನ್ನ ತಿಂದು ಆಹಾರ ಪೂರೈಕೆ ಮಾಡುವಂತ ಕೆಲಸ ಆಗಿದೆ. ಆದ್ರೆ ಈ ರಾಗಿ ಬೆಳೆಯುವಂತ, ತೆಂಗು ಬೆಳೆಯುವಂತ, ಅಡಿಕೆ ಬೆಳೆಯುವಂತ ವಾಣಿಜ್ಯ ಬೆಳೆಗಳನ್ನು ಬೆಳೆದ ತರಕಾರಿಗಳನ್ನ ಇವತ್ತು ರಾಜ್ಯಕ್ಕೆ ಮಾರುಕಟ್ಟೆ ಮಾಡುವಂತ ಜಾಗಗಳನ್ನ ಇವತ್ತು ಹಾಲು ಉತ್ಪನ್ನ ಇವತ್ತು 40% ಜನ ಮಹಿಳೆಯರು ಹಾಲು ಉತ್ಪನ್ನಗಳನ್ನ ಮಾಡಿ ಹಾಲು ಮಾರಾಟ ಮಾಡಿ ಜೀವನವನ್ನು ನಡೆಸುವಂತ ಸ್ಥಿತಿನಲ್ಲಿದ್ದಾರೆ. ಇವತ್ತು ಅಂತ ಒಂದು ಕುಟುಂಬಗಳನ್ನ ನಿರಾಶ್ರಿತರನ್ನಾಗಿ ಮಾಡಿ ಸರ್ಕಾರನೇ ಮಾಡುವಂತದ್ದಿದೆ. ಯಾರೋ ಬೇರೆ ದೇಶದವ್ರು ಮಾಡ್ತಾರೆ, ಫಾರಿನರ್ಸ್ ಮಾಡ್ತಾರೆ ಅಂತಿದ್ವಿ. ಈಗ ನಮ್ಮ ಸರ್ಕಾರಗಳೇ ಈ ತರದ ಒಂದು ಪ್ರಾಜೆಕ್ಟ್ ಕೈ ಹಾಕಿರ್ತಕ್ಕಂಥದ್ದು ದುರಂತದ ಸಂದರ್ಭ ಆಗಿದೆ. ಮುಂದಿನ 20 ವರ್ಷಗಳಲ್ಲಿ ಈಗಾಗಲೇ ಆಹಾರ ಕ್ರಾಂತಿ ಜಾಸ್ತಿ ಆಗಿದೆ. ಮುಂದೆ 20 ವರ್ಷಗಳಲ್ಲಿ ಆಹಾರ ಸಿಗೋದಿಲ್ಲ, ನೀರು ಸಿಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಈ ತರ ಕಠಿಣ ಕ್ರಮಗಳನ್ನ ಜಾರಿ ಮಾಡುವಂತದ್ದು ನಿರ್ದಾಕ್ಷಿಣ್ಯ ಕ್ರಮ. ಹಾಗಾಗಿ ನಾವೆಲ್ಲ ರೈತ ಸಂಘದ ಒಕ್ಕೊರಲವಾಗಿ ನಾವು ಈ ಒಂದು ಏನ್ ಭೂಸ್ವಾಧೀನ ಪ್ರಕ್ರಿಯೆಗಳು ಎಲ್ಲೆಲ್ಲಿ ನಡೀತಾ ಇದೆ, ದಯವಿಟ್ಟು ಇದನ್ನ ಈ ಕೂಡಲೇ ಕೈ ಬಿಡಬೇಕು. ಇಲ್ಲಾಂದ್ರೆ ನಮ್ಮ ಉಗ್ರ ಹೋರಾಟ ವಿಧಾನಸೌಧ ಇರ್ಬೋದು ಅಥವಾ ನವದೆಹಲಿ ಹೋಗುವಂತ ಹೋರಾಟಗಳು ಮುಂದೆ ಪ್ರಾರಂಭ ಆಗ್ತದೆ. ಅದಕ್ಕೆ ಆ ತರಕ್ಕೆ ಅವಕಾಶ ಕೊಡಬಾರದು ಅನ್ನೋದಾದ್ರೆ ನೀವು ಈ ಕೂಡಲೇ ಎಚ್ಚೆತ್ಕೊಂಡು ರೈತರ ಭೂಮಿಯನ್ನು ರೈತರಿಗೆ ವಾಪಸ್ ಬಿಟ್ಟು ಕೈ ಬಿಡಬೇಕು ಅಂತೇಳಿ ಈ ಮೂಲಕ ನಾವು ನಿಮ್ಮನ್ನ ಕೇಳ್ಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ.